ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಎಷ್ಟೊಂದು ಕಷ್ಟ ಇದೆ ಇವ್ರನ್ನ ನೋಡ್ಕೊಳ್ಳೋದು ಮಾಡೋದು ಮೇಂಟೈನ್ ಮಾಡೋದು ಅಂತ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲೆಲ್ಲೋ ಹೋಗಿ ಏನೇನೋ ದುಡ್ಡನ್ನು ಖರ್ಚು ಮಾಡಿ ಏನೇನಕ್ಕೋ ಉಪಯೋಗಿಸೋ ಬದಲಿ ವೆಚ್ಚ ಮಾಡೋದು ಇಲ್ಲಿ ಇಂಥ ಕಡೆಗೆ ನೀವು ಅಮೌಂಟನ್ನು ಕೊಡೋದಾಗಲಿ ಇಲ್ಲ ನಿಮ್ಮಿಂದ ಏನು ಸಹಾಯ ಆಗುತ್ತೆ ಸಣ್ಣ ಸಹಾಯ ಆಗಲಿ ದೊಡ್ಡದಂತ ಏನಿಲ್ಲ, ಚಿಕ್ಕ ಸಹಾಯ ಆಗಲಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೋತೀನಿ. ಮನೇಲಿ ಅಪ್ಪ ಅಮ್ಮ ನೋಡ್ಕೊಳಕ್ಕೆ ಕಷ್ಟಪಡೋವಂಥ ಇದರಲ್ಲಿ ಇಷ್ಟು ಜನ ಅಪ್ಪ ಅಮ್ಮ ಅಣ್ಣ ತಮ್ಮ ಥರ ನೋಡ್ಕೊತಾ ಇದೀರಲ್ಲ, ನಿಮ್ಗೆ ಹೇಳಕ್ಕೆ ಏನು ಮಾತೇ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಇರೋರಿಗೆ ದೇವ್ರು ಎಲ್ರಿಗೂ 100 ವರ್ಷ ಒಳ್ಳೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ MSI ಕಂಪನಿಯವರಿಗೆ ಜನಸ್ನೇಹಿ ಆಶ್ರಮ ಯಾವಾಗಲೂ ಚಿರಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬರೋಬ್ಬರಿ 180 ಜನ ದೇವ್ರ ಮಕ್ಕಳಿದ್ದಾರೆ. ಸೊ ಎಲ್ಲಾ ದೇವ್ರ ಮಕ್ಳಿಗೂ ಉಪಯೋಗ ಆಗುವಂತ ವಸ್ತುಗಳನ್ನ, ಬೆಡ್ಶೀಟ್ಗಳನ್ನ ಮತ್ತೆ ರೇಷನ್ಸ್ ಎಲ್ಲವನ್ನೂ ಕೂಡ ಇಲ್ಲಿಗೆ ಕಳಿಸ್ಕೊಟ್ಟಿದ್ದೀರಾ. ನಿಮ್ಮ ಕಂಪನಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಮೇಡಮ್ ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇದೇ ರೀತಿ ಸಪೋರ್ಟ್ ಪ್ರೀತಿ ಯಾವಾಗ್ಲೂ ಇದೇ ರೀತಿ ನಮ್ಮ ಮೇಲೆ ಇರ್ಲಿ. ಇನ್ನೊಂದಷ್ಟು ಜನ ಬಡವರಿಗೆ, ಕೈಲಾಗ್ತಿದ್ದಂಥವ್ರಿಗೆ, ಅಸಹಾಯಕರಿಗೆ ಸಹಾಯ ಮಾಡುವಂತ ಶಕ್ತಿ ನಮಗೂ ಕೂಡ ಬರುತ್ತೆ. ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮುಖ್ಯವಾಗಿ ನಾನು ಪ್ರಶ್ನೆ ಕೇಳ್ಬೇಕು ನಿಮ್ಗೆ, ಇಲ್ಲಿಗೆ ಬಂದಿದ್ದು ಇಷ್ಟು ಐಟಮ್ ತಂದು ಕೊಟ್ಟಿದ್ದು ನಿಮ್ಗೆ ಖುಷಿ ಕೊಟ್ಟಿದ್ಯಾ? ತುಂಬಾ ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ಯಾಕೆ ಖುಷಿ ಆಗ್ತಾ ಇದೆ? ಯಾಕಂದ್ರೆ ಎಲ್ಲ ವಯಸ್ಸಾಗ್ಬೋದು, ನಮ್ಮ ತಂದೆ ತಾಯಿ ಸಮಾನ ಇದ್ದಾರೆ. ಅವ್ರಿಗೆ ಏನೋ ಒಂದೊತ್ತಿಗೆ ಊಟ ಮತ್ತೆ ಅವ್ರಿಗೆ ಬೆಡ್ಶೀಟ್ ಅವ್ರು ನೆನ್ಸ್ಕೊಂಡೇ ನೆನ್ಸ್ಕೊತಾರೆ. ಖಂಡಿತ ಇಲ್ಲಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಶ್ಯಕತೆ ಇರುವಂತ ವಸ್ತುಗಳನ್ನ ತಗೊಂಡ್ ಬಂದಿದ್ದೀರಾ, ಅದು ಬಹಳ ಮುಖ್ಯ. ಇವಾಗ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಮಂಕಿ ಕ್ಯಾಪ್ ಇದೆ, ನೀವು ಕೇಳಿರೋ ಮಂಕಿ ಕ್ಯಾಪ್ಸ್ ಇದೆ. ಲೇಡೀಸ್ ಅಂತಾನೆ ಸಪರೇಟ್ ಸ್ಕಾರ್ಫು, ಜೆಂಟ್ಸ್ ಗೆ ಮಂಕಿ ಕ್ಯಾಪು, ನೀವು ಕೇಳಿರೋ ಪ್ಲೇಟ್ ಊಟ ಪ್ರತಿಯೊಂದು ನೀವು ಕೇಳಿರೋದನ್ನ ತಂದ್ಕೊಡಕ್ ನೋಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಯಾಕೆ ಗೊತ್ತಾ ಹೇಳ್ತಾ ಇರೋದು? ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ಸೊ ಈ ವಿಡಿಯೋ ನೋಡುವಂತವ್ರು ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಮನ್ಸು ಬರ್ಲಿ, ಈ ರೀತಿ ಕಂಪನಿಗಳು ಮುಂದೆ ಬರ್ಲಿ, ಇನ್ನೊಂದಷ್ಟು ಜನ ನಿರಾಶ್ರಿತರ ಆಶ್ರಮಗಳಿಗೆ, ಕೈಲಾಗ್ದಿದ್ದಂಥವ್ರಿಗೆ, ಅಸಹಾಯಕ ಜನರಿಗೆ ಸಹಾಯ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಖುಷಿ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನೋಡ್ತಾ ಇದ್ದೀನಿ ನಾನು, ಬಟ್ ತುಂಬಾ ಕಷ್ಟ ಅನ್ಸುತ್ತೆ ಇವ್ರು ಮೇಂಟೈನ್ ಮಾಡ್ತಾ ಇರೋದು. ಇಲ್ಲಿ ವ್ಯವಸ್ಥೆ ಇಲ್ಲಿ ಬಂದ್ಮೇಲೆ ನಮ್ಗೆ ಅಲ್ಲಿ ದೂರದಿಂದ ನಾವು ನೋಡ್ಬೋದು ತುಂಬಾ ಈ ತರ ಇದೆ ಆ ತರ ಇದೆ ಅಂತ. ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಎಷ್ಟೊಂದು ಕಷ್ಟ ಇದೆ ಇವ್ರನ್ನ ನೋಡ್ಕೊಳ್ಳೋದು ಮಾಡೋದು ಮೇಂಟೈನ್ ಮಾಡೋದು ಅಂತ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲೆಲ್ಲೋ ಹೋಗಿ ಏನೇನೋ ದುಡ್ಡನ್ನು ಖರ್ಚು ಮಾಡಿ ಏನೇನಕ್ಕೋ ಉಪಯೋಗಿಸೋ ಬದಲಿ ವೆಚ್ಚ ಮಾಡೋದು ಇಲ್ಲಿ ಇಂಥ ಕಡೆಗೆ ನೀವು ಅಮೌಂಟನ್ನು ಕೊಡೋದಾಗಲಿ ಇಲ್ಲ ನಿಮ್ಮಿಂದ ಏನು ಸಹಾಯ ಆಗುತ್ತೆ ಸಣ್ಣ ಸಹಾಯ ಆಗಲಿ ದೊಡ್ಡದಂತ ಏನಿಲ್ಲ, ಚಿಕ್ಕ ಸಹಾಯ ಆಗಲಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೋತೀನಿ. ನಿಜ ಇಲ್ಲೆಲ್ಲ ನೋಡಿದ್ರೆ ಬಂದು ಕಡಲಲ್ಲಿ ನೀರು ಬರುತ್ತೆ, ಅಷ್ಟೊಂದು ವ್ಯವಸ್ಥೆ ಇಲ್ಲಿ ಹೀಗಿದೆ. ಬಟ್ ಯೋಗೇಶ್ ಅವರು ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ನೋಡ್ಕೋತಾ ಇದ್ದಾರೆ ಅಂದ್ರೆ ತುಂಬಾ ದೊಡ್ಡ ಗುಣ ಅವ್ರದ್ದು ಅಂತ ಅನ್ಕೋತೀನಿ ನಾನು. ಇಷ್ಟೇ ನಮ್ಮ MSI ಕಡೆಯಿಂದ ಎಲ್ಲರೂ ನಮ್ಮ ದೊಡ್ಡವರು ಎಲ್ಲ ಸೇರಿ ಇಲ್ಲಿ ಕೊಡಬೇಕು ಮಾಡಬೇಕು ಅಂತೇಳಿ ಒಂದು ಯೋಚನೆ ಮಾಡಿ ಅವ್ರ ಸಹಾಯಕ್ಕೆ ಮುಂದಾಗಿದ್ರು. ನಾನು ನಮ್ಮ MSI ಅವ್ರಿಗೂ ಸಹ ನಾನು ಇದಕ್ಕೆ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಒಂದು 10 ಜನ ಮೇಂಟೈನ್ ಮಾಡೋಕ್ಕೆ ಒಂದು 10 ಜನ ಇರ್ತಾರೆ, ಆ ಥರ ಇರೋದು. ಇದರಲ್ಲಿ ಇಷ್ಟು ಜನನ ಮೇಂಟೈನ್ ಮಾಡೋಕ್ಕೆ ನೀವು ಒಬ್ಬರು ನಿಮ್ಮ ಜೊತೆಗೆ ಎಷ್ಟೊಂದು ಜನ ಸಪೋರ್ಟ್ ಮಾಡಿ ಮಾಡ್ತಾ ಇರೋದು ತುಂಬಾ ಗ್ರೇಟ್ ಅನಿಸುತ್ತೆ. ಮತ್ತು ನಿಮ್ಗೆ ಆಲೋಚನೆ ಬಂದಿದ್ದೆ, ನಿಮಗೆ ಯಾವಾಗಲೂ 100 ವರ್ಷ ಚೆನ್ನಾಗಿದ್ದೀವಿ ಸರ್. ಈ ಥರ ಇನ್ನು 100 ಜನನ, ಇನ್ನೂ 1000 ಜನಗೆ ನೀವು ನೋಡ್ಕೊಳ್ಳೋಷ್ಟು ಶಕ್ತಿ ನಿಮಗೆ ಕೊಡಲಿ, ಎಲ್ಲ ಕಡೆಯಿಂದ ಪ್ರೋತ್ಸಾಹ ಬರಲಿ ನಿಮಗೆ.